ಸೈಫನ್ ಮಾಡೋ ಮುಂಚೆ ಈ ಥರ 3 ಐಟಮ್ ರೆಡಿ ಮಾಡ್ಕೋಬೇಕು. ಈ ಥರ ಸ್ಕ್ರಬ್ಬರ್, ಸಾಫ್ಟ್ ಸ್ಪಾಂಜು, 20 ಲೀಟ್ರ್ ಬಕೆಟು ಮತ್ತು ಈ ಥರ ಒಂದು ಸೈಫನ್ ಪೈಪ್. ಈ ಸಾಫ್ಟ್ ಸ್ಕ್ರಬ್ಬರಿಂದ ಈ ರೀತಿ ಗ್ಲಾಸ್ನ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ನಿಮ್ಮ ಅಕ್ವೇರಿಯಂನ 4 ಭಾಗ ಕ್ಲೀನ್ ಮಾಡಿ ಒಂದು 10 ನಿಮಿಷ ನೀವು ಅದು ಡಸ್ಟ್ ಎಲ್ಲ ಸೆಟ್ಲ್ ಆಗೋದಕ್ಕೆ ಬಿಟ್ಬಿಡಬೇಕು. ಹತ್ತು ನಿಮಿಷ ಆದ ನಂತರ ಈ ಥರ ಸೈಫನ್ ಪೈಪಲ್ಲಿ ನೀರನ್ನ ನೀವು ಎಳೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಪೈಪ್ನ ಎಕ್ಸ್ಟೆಂಡರ್ ಬಕೆಟಲ್ಲಿ ಇರಬೇಕು. ಈ ರೀತಿ ಬಕೆಟಲ್ಲಿ ಎಕ್ಸ್ಟೆಂಡರ್ ಪೈಪ್ ಬಂದು ನೋಡಿ, ಆ ಡಸ್ಟು ಮತ್ತು ನೀರು ಎರಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೈಫನ್ನ ಮುಂದಿನ ಭಾಗ ಈ ರೀತಿ ನಿಮ್ಮ ಗ್ರಾವಲಲ್ಲಿ ಎಲ್ಲ ಕಡೆಗೂ ನೀವು ಅದನ್ನು ಇನ್ಸರ್ಟ್ ಮಾಡಿದ್ರೆ ಆ ಡಸ್ಟು ಮತ್ತು ಅದರಲ್ಲಿ ನೀರು ಎರಡೂ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೀನಿನ ವೇಸ್ಟು ಈ ರೀತಿ ಸೈಫನ್ನಿಂದ ಹೊರಗಡೆ ಬರ್ತಾ ಇರೋದನ್ನ ವಿಡಿಯೋದಲ್ಲಿ ನೋಡ್ಬೋದು. ನೀವು ನೋಡಿ, ಫಿಂಗರ್ ಪಾಯಿಂಟ್ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಗ್ರಾವಲಲ್ಲಿ ಇನ್ಸರ್ಟ್ ಮಾಡಿದಾಗ ಅದು ಕಂಪ್ಲೀಟ್ ಒಳಗಡೆ ಇರೋ ಡಸ್ಟೆಲ್ಲ ಈಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಕೆಟಲ್ಲಿ ನೋಡಿ, ಬಕೆಟ್ ಆಲ್ರೆಡಿ ಒಂದು 1/4 ಭಾಗ ತುಂಬಿದೆ. ಗ್ರಾವೆಲ್ ಹಾಕಿರೋದ್ರಿಂದನೇ ಫಿಶ್ ವೇಸ್ಟ್ ಎಲ್ಲ ಡಿಕಂಪೋಸ್ ಆಗಿ ಈ ರೀತಿ ನಿಮ್ಮ ಟ್ಯಾಂಕು ಕ್ಲೀನಾಗಿ ಕಾಣಿಸುತ್ತೆ. ಎಷ್ಟೋ ಜನ ಅನ್ಕೋತಾರೆ ಗ್ರಾವೆಲ್ ಹಾಕಿದ್ರೆ ನಾವು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ, ಬಟ್ ಅದು ತಪ್ಪು. ನಿಮ್ಮ ಟ್ಯಾಂಕು ಯಾವುದೇ ಸೈಜ್ ಆಗಿರ್ಬೋದು, ಆದರೆ ನೀವು 1/4 ಭಾಗ ಮಾತ್ರ ಸೈಫನ್ ಮಾಡಬೇಕು. ಈ ರೀತಿ ಸೈಫನ್ ಮಾಡೋದು ನೀವು ವಾರಕ್ಕೆ 1 ಸತಿ ನೀವು ಮಾಡಲೇಬೇಕು. ವಾರಕ್ಕೆ 1 ಸತಿ ಮಾಡಿದಾಗ ನಿಮ್ಮ ಟ್ಯಾಂಕು ಕ್ಲೀನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಪೂರ್ತಿಯಾಗಿ ನೀರು ಚೇಂಜ್ ಮಾಡಬಾರ್ದು. ನಾವು ಈ ವಿಡಿಯೋದಲ್ಲಿ ತೋರಿಸಿರೋ ಥರ 1/4 ಭಾಗ ಮಾತ್ರ ಚೇಂಜ್ ಮಾಡಬೇಕು. ಕೊನೆಯದಾಗಿ ನೋಡಿ, ಒಂದೇ ಬಕೆಟ್ ನೀರು ಮಾತ್ರ ನಾವು ತೆಗ್ದಿರೋದು.